ಮಹಾಚಳಿಗೆ ಉತ್ತರ ಭಾರತ ಗಡಗಡ ಅಂತ ಇದೆ. ದೆಹಲಿ ಸೇರಿ ಹಲವು ಪ್ರದೇಶಗಳಲ್ಲಿ ತೀವ್ರ ಚಳಿ ಆವರಿಸಿರುವಂತದ್ದು. ದೆಹಲಿಯಲ್ಲಿ 5ರಿಂದ 7 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದೆ. 5ರಿಂದ 7 ಡಿಗ್ರಿ ಸೆಲ್ಸಿಯಸ್ನಷ್ಟು. ಇದೇ ರೀತಿಯಾದಂತಹ ಒಂದು ವಾತಾವರಣ ನಾವು ನೋಡೋದಾದ್ರೆ ಅಮೆರಿಕಾದಲ್ಲಿ -20 ಎಲ್ಲ ಹೋಗ್ಬಿಟ್ಟಿದೆ. 60 ಜನ ಸಾವನ್ನಪ್ಪಿದ್ದಾರೆ. ಕನಿಷ್ಠ ಪಕ್ಷ 60 ಜನ ಸಾವನ್ನಪ್ಪಿರುವಂತದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಶತಮಾನದ ಹಿಮ ಬಿರುಗಾಳಿ ಅಲ್ಲಿ ಬೀಸ್ತಾ ಇದೆ. ನಮ್ಮ ಭಾರತದಲ್ಲೂ ಕೂಡ ಅಷ್ಟೇ ಕೆಲವು ರಾಜ್ಯಗಳಲ್ಲಿ ಕನಿಷ್ಠ ತಾಪಮಾನಕ್ಕೆ ಕುಸಿದಿರುವಂಥದ್ದು. ಉತ್ತರಾಖಂಡ, ಪಂಜಾಬ್, ಹರಿಯಾಣದಲ್ಲಿ ದಟ್ಟ ಮಂಜು. ಇನ್ನು ಕೆಲ ದಿನ ಉತ್ತರ ಭಾರತದ ಜನರಿಗೆ ಚಳಿಯ ಸಂಕಷ್ಟ ಎದುರಿಸಬೇಕಾಗಿದೆ. ಜನವರಿ 13ವರೆಗೂ ಕೂಡ ಉತ್ತರ ಭಾರತದಲ್ಲಿ ತೀವ್ರ ಚಳಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜನವರಿ 13 ಅಂದರೆ ಹತ್ರ ಇನ್ನೂ ಕೂಡ ಒಂದು 15 ದಿನಗಳ ಕಾಲ ಅಲ್ಲಿನ ಜನರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಜನವರಿ 13ರವರೆಗೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ಅಂತ ಇಲ್ಲಿನ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಜನ ಈಗಲೇ ತತ್ತರಿಸಿ ಹೋಗಿದ್ದಾರೆ. ಇನ್ನು 15ರಿಂದ 20 ದಿನಗಳ ಕಾಲ ಇದೇ ರೀತಿಯಾದಂಥ ವೆದರ್ ಇದ್ದರೆ ಹೆಂಗಪ್ಪ ಅಂತ ಈಗಲೇ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಅಲ್ಲಿ ರೋಡೇ ಕಾಣಿಸ್ತಾ ಇಲ್ವಂತೆ, ಗಾಡಿ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ನಾವು ಮೊನ್ನೆ ನೋಡಿದ್ವಿ ಬೆಂಗಳೂರಿನಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ಹೋದಂಥ ಸಂದರ್ಭದಲ್ಲೇ ಏನಪ್ಪ ಇಷ್ಟೊಂದು ಚಳಿ ಅಂದ್ಬಿಟ್ಟು ಗಡಗಡ ನಡುಗ್ತಾ ಇದ್ರು ಜನ. ಅಲ್ಲಿ 5-7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇನ್ನು ಹೆಂಗಿರಬೇಕು ಪರಿಸ್ಥಿತಿ ಅಂತ ನೀವು ಊಹಿಸ್ಕೊಳ್ಬೇಕು. ಅಮೆರಿಕಾದಲ್ಲಿ ನಾನು ಈಗ ಆಲ್ರೆಡಿ ಹೇಳ್ತಾ ಇದ್ದೆ ಆರಂಭದಲ್ಲಿ ಶತಮಾನದ ಹಿಮ ಬಿರುಗಾಳಿ ಅಲ್ಲಿ ಇರುವಂಥದ್ದು. -20, -30 ಈ ರೀತಿಯಾಗಿ ದಾಖಲಾಗ್ತಾ ಇದೆ. ಕನಿಷ್ಠ ಪಕ್ಷ 60 ಜನ ಸಾವನ್ನಪ್ಪಿರುವಂಥದ್ದು ಅಲ್ಲಿ. ಆ ವೆದರ್ ತೀರಾ ಅಂದರೆ ಶತಮಾನದ ಹಿಮಗಾಳಿ ಅಂದರೆ ನೀವು ಊಹಿಸ್ಕೊಳ್ಳಿ ಯಾವ ರೀತಿಯಾಗಿ ಇದೆ ಅಂತ ಅಲ್ಲಿ ಪರಿಸ್ಥಿತಿ. ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಯಾಗರಾ ಫಾಲ್ಸ್ ಕಂಪ್ಲೀಟ್ ಆಗಿ ಫ್ರೀಸ್ ಆಗೋಗಿದೆ. ಅಲ್ಲಿ ಹತ್ತತ್ರ ಎಲ್ಲ ಮನೆಗಳು ಕಟ್ಟಡಗಳ ಮೇಲೂ ಕೂಡ ಒಂದು ರೀತಿಯಾಗಿ ಫ್ರೀಸ್ ಅಂದರೆ ಈ ಫ್ರಿಜ್ ಒಳಗೆ ಇರುತ್ತಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ರಾಘವೇಂದ್ರ ಗುಡಿ, ನೋಡ್ತಾ ಇದ್ವಿ ನಾವು ಬೆಂಗಳೂರಲ್ಲಿ ಮೊನ್ನೆ 16 ಡಿಗ್ರಿ ಸೆಲ್ಸಿಯಸ್ ಬಂದಂಥ ಸಂದರ್ಭದಲ್ಲಿ ಏನಪ್ಪ ಇಷ್ಟೊಂದು ಚಳಿ ಇಲ್ಲಿ ಅಂತ ಹೇಳ್ತಾ ಇದ್ವಿ. ಅಲ್ಲಿ 5ರಿಂದ 7 ಡಿಗ್ರಿ ದೆಹಲಿ ಸೇರಿದಂತೆ ಚಂಡೀಗಢ ಅಲ್ಲೆಲ್ಲ. ಇನ್ನು 15ರಿಂದ 20 ದಿನಗಳ ಕಾಲ ಇದೇ ಪರಿಸ್ಥಿತಿ ಅಂದರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಪಾಪ ಜನ ಯಾವ ರೀತಿಯಾಗಿ ನಲ್ಗೆ ಹೋಗಿದ್ದಾರೆ ಅಂತ. ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತನ ಜೊತೆ ಮಾತಾಡ್ತಿದ್ದೆ. ದೆಹಲಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಪುಟ್ಟ ಮಗು ಕೂಡ ಇದೆ. ಅವ್ರು ಹೇಳ್ತಾ ಇದ್ದೇನೆಂದರೆ ಒಂದು ಕಡೆಯಿಂದ ದೆಹಲಿಯಲ್ಲಿ ಚಳಿ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಮಂಜು ವಾತಾವರಣ, ಜೊತೆಗೇನೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗಿರೋದ್ರಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗೂ ಕೂಡ ಅದು ಕಾರಣ ಆಗ್ತಾ ಇದೆ ಅಂತೇಳಿ. ಇದು ಇವತ್ತು ಕೇವಲ ದೆಹಲಿಯಲ್ಲ, ಉತ್ತರ ಭಾರತದಾದ್ಯಂತ ಕಂಡು ಬರ್ತಿರ್ತಕ್ಕಂಥ ವಾತಾವರಣ. ಮೊದಲನೇದಾಗಿ ನೋಡೋದಾದ್ರೆ ರಾಜಸ್ಥಾನದ ಮೌಂಟ್ ಅಬು ಏನಿದೆ, ರಾಜಸ್ಥಾನದಲ್ಲಿ ಬಹುತೇಕ ಜನರಿಗೆ ಮರುಭೂಮಿ ಬಗ್ಗೆ ಗೊತ್ತಿದೆ. ಆದರೆ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಮೌಂಟ್ ಅಬು ಏನಿದೆ ಅದರ ಮೇಲೆ ಹಿಮ ಬೀಳ್ತಾ ಇರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಅಲ್ಲಿಯ ಉಷ್ಣಾಂಶ 0.05 ಇಳಿದಿರ್ತಕ್ಕಂಥ ಉಷ್ಣಾಂಶ ಅಂದ್ರೆ ಅತ್ಯಂತ ಚಳಿ ವಾತಾವರಣ. ಬಹುತೇಕವಾಗಿ 0 ಡಿಗ್ರಿ ಸೆಲ್ಸಿಯಸ್ನಷ್ಟು ವಾತಾವರಣ ಇವತ್ತು ರಾಜಸ್ಥಾನದ ಮೌಂಟ್ ಅಬುನಲ್ಲಿ ಕಂಡು ಬರ್ತಾ ಇದೆ. ತದನಂತರದಲ್ಲಿ ಅದೇ ರೀತಿಯಾಗಿ ನಾವು ಮುಂದುವರೆದಂಥ ಸಂದರ್ಭದಲ್ಲಿ ಹರಿಯಾಣಕ್ಕೆ ಹೋದಾಗ ಹರಿಯಾಣದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಪಂಜಾಬ್ ಮತ್ತೆ ಹರಿಯಾಣ ಇದಾವಲ್ಲ, ಒಂದು ಕಡೆಯಿಂದ ಎರಡೂ ಕಡೆನೂ ಚಳಿ ಇರ್ತಕ್ಕಂಥದ್ದು. ಆದರೆ ಪಂಜಾಬ್ನಲ್ಲಿ ಚಳಿ ಅತಿ ಹೆಚ್ಚಾಗಿದೆ. ಅಲ್ಲಿಯ ವಾತಾವರಣ ಕೂಡ 4 ಡಿಗ್ರಿ ಸೆಲ್ಸಿಯಸ್, 5 ಅಮೃತಸರದಲ್ಲಿ ಇವತ್ತು 5 ಡಿಗ್ರಿ ಸೆಲ್ಸಿಯಸ್ನಷ್ಟು ಚಳಿ ದಾಖಲಾಗ್ತಾ ಇದ್ರೆ, ಹರಿಯಾಣಕ್ಕೆ ಬಂದಾಗ ಪೊಲ್ಯೂಷನ್ ಕೂಡ ಹರಿಯಾಣದಲ್ಲಿ ಆಡಪ್ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಫಾಗ್ ಅಂದ್ರೆ ಈ ಮಂಜು ವಾತಾವರಣ ಏನಿದೆ ಅದು ಅಂದ್ರೆ ಒಂದು ವಿಜುವಬಿಲಿಟಿ ಏನಂತ ಹೇಳ್ತೀವಿ ಅದು ಕೂಡ ಗೋಚರವಾಗದಷ್ಟು ಒಂದು ಚಳಿಯ ವಾತಾವರಣ ಕಂಡು ಬರ್ತಾ ಇರುವಂತದ್ದು ಹರಿಯಾಣ. ಇನ್ನು ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ 6ರಿಂದ 7 ಡಿಗ್ರಿ ಸೆಲ್ಸಿಯಸ್ನ ಚಳಿ ಇದ್ರೂ ಕೂಡ ಒಂದು ಹಿಮಗಾಳಿ ಬೀಸುವಂತದ್ದು. ಈ ಅಂದ್ರೆ ಈ ಹಿಮಾಚ್ಛಾದಿತ ಪ್ರದೇಶ ಏನಿದೆ ಅಲ್ಲಿಂದ ಬೀಸುವಂತ ಹಿಮಗಾಳಿ ಏನಿದೆ ಅದು ಈ ಚಳಿಯನ್ನ ಉಲ್ಬಣಗೊಳಿಸ್ತಾ ಇರುವಂತದ್ದು. ಜೊತೆಗೆ ಪಂಜಾಬ್ನಂತ ಬಂದಂತ ಈ ಒಂದು ಪೊಲ್ಯೂಷನ್ಸ್ ಏನಿದೆ ಆ ಪೊಲ್ಯೂಷನ್ ಕೂಡ ಅಲ್ಲಿಯ ಜನರನ್ನ ಸಾಕಷ್ಟು ತೊಂದರೆಗೆ ಮಾಡ್ತಾ ಇರೋದನ್ನ ಕಾಣ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ನಾವು ಮುಂದುವರೆದು ಹೋದ್ರೆ ಜಮ್ಮು ಕಾಶ್ಮೀರದಲ್ಲಿ ಏನಿವೆ ಅಲ್ಲಿ ಹಿಮಚ್ಛಾದಿತ ಪರ್ವತಗಳಿದಾವೆ. ಅಲ್ಲಿ -0 ಡಿಗ್ರಿ ಸೆಲ್ಸಿಯಸ್ ಇರ್ತಂತ ಉಷ್ಣಾಂಶ ಇದೆ. ಜಮ್ಮುನಲ್ಲೂ ಕೂಡ ಸಾಕಷ್ಟು ಚಳಿಯ ವಾತಾವರಣ ಇರತಕ್ಕಂಥದ್ದು. ಆದರೆ ಅಲ್ಲಿ ಪೊಲ್ಯೂಷನ್ ಅದ ಇಷ್ಟು ದೊಡ್ಡ ದೆಹಲಿಯಷ್ಟು ಪೊಲ್ಯೂಷನ್ನ ಕಾಟ ಇಲ್ಲ. ಹೀಗಾಗಿ ಅಲ್ಲಿಯ ಚಳಿಯನ್ನ ಆಸ್ವಾದಿಸಲು ಆ ಒಂದು ಎಂಜಾಯ್ ಮಾಡೋದಕ್ಕೋಸ್ಕರ ಸಾಕಷ್ಟು ಪ್ರವಾಸಿಗರು ಕೂಡ ಕಂಡು ಬರ್ತಾ ಇದ್ದಾರೆ. ಒಂದು ಎಲ್ಲಿ ಜಮ್ಮು ಕಾಶ್ಮೀರ ಮತ್ತೆ ಹಿಮಾಚಲ ಪ್ರದೇಶ ಅಂತೂ ಸಂಪೂರ್ಣವಾಗಿ ಅತ್ಯಂತ ಬಿಳುಪಾಗಿರ್ತಕ್ಕಂಥ ಚಾದರ್ನಿಂದ ಹೊದ್ದಂತಾಗಿದೆ. ಯಾಕಂದ್ರೆ
ಯಾಕಂದ್ರೆ ಸಂಪೂರ್ಣವಾಗಿ ಹಿಮದ ಒಂದು ಹಿಮಪಾತವಾಗ್ತಾ ಇರುವಂಥದ್ದು, ಹಿಮ ಬೀಳ್ತಾ ಇರುವಂಥದ್ದು ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬಂದಿರುವಂಥದ್ದು. ಅಲ್ಲಿಯ ಕೆಲವೊಂದಿಷ್ಟು ಈ ಪ್ರವಾಸಿಗ ಸ್ಥಾನಗಳೇನಿದ್ದಾವೆ ಸಾಕಷ್ಟು ಜನ ಅಲ್ಲಿಗೂ ಕೂಡ ಬರ್ತಾ ಇದ್ದಾರೆ. ಆ ಚಳಿಯನ್ನ ಎಂಜಾಯ್ ಮಾಡ್ಬೇಕಂತ ಬರ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ದೀವಿ. ಅಂದ್ರೆ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಚಳಿ ಖಂಡಿತವಾಗಿದೆ, ಆದ್ರೆ ಆರೋಗ್ಯಕರ ಸಮಸ್ಯೆಗೆ ತಂದಿಡುವಷ್ಟರ ಮಟ್ಟಿಗಿಲ್ಲ. ಆದ್ರೆ ದೆಹಲಿ ಸೇರಿದಂತೆ ಈ ನಗರ ಪ್ರದೇಶದ ಹತ್ತಿರದಲ್ಲಿರ್ತಕ್ಕಂಥ ಅಥವಾ ನಗರ ಪ್ರದೇಶವಾಗಿರ್ತಕ್ಕಂಥ ಒಂದಿಷ್ಟು ಸಿಟಿಗಳೇನಿದಾವೆ ಅಲ್ಲಿ ಅತಿ ಹೆಚ್ಚಾಗಿ ಪೊಲ್ಯೂಷನ್ ಇದೆ, ಚಳಿನೂ ಇದೆ. ಹೀಗಾಗಿ ಅಲ್ಲಿಯ ಜನಜೀವನ ಮತ್ತೆ ಆರೋಗ್ಯ ಸಮಸ್ಯೆ ಕೂಡ ಉಲ್ಬಣವಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಅದನ್ನು ಹೊರತುಪಡಿಸಿದ ನಾವು ನಾರ್ತ್ ಈಸ್ಟ್ ಹೋದ್ರೆ ಇವತ್ತು ಮೇಘಾಲಯದಲ್ಲೂ ಕೂಡ 5% 6% ಡಿಗ್ರಿ ಸೆಲ್ಸಿಯಸ್ ಕಂಡು ಬರ್ತಾ ಇದೆ. ಅರುಣಾಚಲ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಆಗಿರ್ತಕ್ಕಂಥದ್ದು. ಅದೇ ಕಾರಣದಿಂದಾಗಿ ತವಾಂಗ್ ನಂತ ಪ್ರದೇಶ ಏನಿದೆ ಅಲ್ಲಿ ಚೀನಿಯರು ಈ ರೀತಿಯಾಗಿ ಹುನ್ನಾರವನ್ನು ಮಾಡೋಕ್ಕೂ ಕೂಡ ಪ್ರಯತ್ನವನ್ನ ಮಾಡಿದ್ರು ಈ ಚಳಿಯನ್ನು ಬಳಸಿಕೊಂಡು. ಹೀಗಾಗಿ ಒಟ್ಟಾರೆಯಾಗಿ ನೋಡೋದಾದ್ರೆ ಹಿಮಾಚಲ ಅಂದ್ರೆ ಈ ನಮ್ಮ ಉತ್ತರ ಭಾರತದಲ್ಲಿ ಗಮನಿಸೋದಾದ್ರೆ ಚಳಿಯ ವಾತಾವರಣ ಸಾಕಷ್ಟಿದೆ. ಸಬ್-0 ಟೆಂಪರೇಚರ್ ದಾಖಲಾಗ್ತಾ ಇದೆ. ಚಳಿ ಕೂಡ ಕೆಲವೊಂದಿಷ್ಟು ಜನರಿಗೆ ತೊಂದರೆಯನ್ನು ಕೊಡ್ತಾ ಇದೆ. ಚಳಿ ಜೊತೆಗೆ ಪೊಲ್ಯೂಷನ್ ಮತ್ತೊಂದು ಚಿಂತೆಯಾಗಿ ಕಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.